ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ. ಭರತ್ ಪುರುಷ 9 ಡಿಸೆಂಬರ್ 1999 2:30 ಮಧ್ಯಾಹ್ನ ಬೆಂಗಳೂರಲ್ಲಿ ಜನನ. ಮೂಲಾ ನಕ್ಷತ್ರ ತೃತೀಯ ಪಾದ ಧನುರಾಶಿ ಮೇಷ ಲಗ್ನದಲ್ಲಿ ಜನನ. ಮೇಷ ಲಗ್ನದಲ್ಲಿ ಜನನ ಯಾರು? ಬಟ್ ಮೂಲಾ ನಕ್ಷತ್ರ 3ನೇ ಪಾದ ನೋಡಿ. ಮೂಲಾದ 1 ಮತ್ತು 2ನೇ ಪಾದ ಗಂಡ ಮೂಲ ನಕ್ಷತ್ರ. 3 ಮತ್ತು 4 ಅಲ್ಲ. 3 ಮತ್ತು 4 ಗಂಡ ಮೂಲ ನಕ್ಷತ್ರ ಆಗುವುದಿಲ್ಲ. ಹೌದು. ಬನ್ನಿ, ಹಾಗಾದರೆ ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ಅಂತ. ಗಂಡ ಯೋಗದಲ್ಲಿ ಹುಟ್ಟಿದ್ದಾರೆ ನೋಡಿ. ಭರತ್ ಅವರೇ, ದಿಸ್ ಇಸ್ ಮೋಸ್ಟ್ ಡೇಂಜರಸ್. ನಿಮಗೆ ಗ್ರೋತ್ ಆಗ್ಬಿಡಲ್ಲ ಈ ಯೋಗ. ಗಂಡಾಂತರವನ್ನು ತಂದಿಡುವಂತ ಯೋಗ. ಹೌದು. ನೀವು ಏನು ಅನ್ಕೋತಿರೋ ಅದನ್ನು ಸಾಧನೆ ಮಾಡೋಕ್ಕಾಗಲ್ಲ. ಸಾರಿ. ತಾವು ದಯವಿಟ್ಟು ಬಿಟ್ಟು ಈ ಗಂಡ ಯೋಗದಿಂದ ಮುಕ್ತಿ ಹೊಂದಬೇಕು. ಅಂದ್ರೆ ಮುಂದಿನ ದಾರಿ. ಹೌದು. ಏನು ಜಸ್ಟ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಗಂಡ ಮೂಲ ನಕ್ಷತ್ರ, ದಯವಿಟ್ಟು ಗೋಮುಖ ಪ್ರಸವ ಪೂಜೆಯನ್ನು ನೀವು ಮಾಡಿಕೊಳ್ಳೋದು ಬಹಳ ಉತ್ತಮ. ಗೋಮುಖ ಪ್ರಸವ ಪೂಜೆ ಮಾಡ್ಕೊಂಡಿದ್ದಕ್ಕರೆ ಆದರೆ ಈ ಗಂಡ ಯೋಗದಿಂದ ನೀವು ಮುಕ್ತಿಯನ್ನು ಹೊಂದಿ, ಆಮೇಲೆ ನಿಮ್ಮ ಕೆಲಸವು ಈಸಿಯಾಗಿ ಆಗ್ತವೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದರೆ ಶಾಸ್ತ್ರ ಏನೇನು ಹೇಳುತ್ತೆ ನೋಡೋಣ ಬನ್ನಿ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2 ವ್ಯವಹಾರ. 3 ಪರಾಕ್ರಮ. 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5 ವಿದ್ಯೆ. 6 ಕಷ್ಟಗಳು. 7 ದಾಂಪತ್ಯ. 8 ಶತ್ರು. 9 ಭಾಗ್ಯ. 10 ಕೆಲಸ. 11 ಲಾಭ. 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ರಿಂದ 24 ಇರಬೇಕು. 0 to 6 ಅಂದ್ರೆ 0 to 10 years ಅಂತ ಅರ್ಥ. 24 to 29 ಅಂದ್ರೆ 65 ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 24 ಅಂದ್ರೆ 15 ರಿಂದ 60 ವರ್ಷ ಅಂತ ಅರ್ಥ. ಹೌದು ನೋಡಿ, ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ದರೆ ಫಲವನ್ನು ಕೊಟ್ಟೆ ಕೊಡುತ್ತೆ. ಆದರೆ ರಾಹು ಮತ್ತು ಕೇತು ಮತ್ತು ಉಚ್ಚ ಮತ್ತು ನೀಚ ಗ್ರಹಗಳಿಗೆ ಇದು ಅಪ್ಲೈ ಆಗುವುದಿಲ್ಲ ನೋಡಿ. 1, 4, 7 ಮತ್ತು 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3 50-50 ಆಗುತ್ತೆ. ಹೌದು. ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಗ್ರಹಗಳು ಯಾವ ರೀತಿ ಇದ್ದಾವೆ ನೋಡಿ. ಉಚ್ಚ ಗ್ರಹ ಕುಜ. ವಕ್ರಗತಿ ಗುರು. ನೀಚ ಗ್ರಹ ಶನಿ. ನೋಡಿ, ಶನಿ ನೀಚನಾಗಬಾರ್ದು. ಹೌದು. ಇಲ್ಲೇ ನೋಡಿ, ಒಂದು ಹೇಳ್ತೀನಿ ನಿಮಗೆ. ಹೆಂಗಾಗಿದೆ ಅಂದ್ರೆ, 1ನೇ ಭಾವದಲ್ಲಿ ನೀಚ ಶನಿ, ಕರೆಕ್ಟ್. 4ನೇ ಭಾವದಲ್ಲಿ ರಾಹು, 7ನೇ ಭಾವದಲ್ಲಿ ವಿರೋಧಿ ಶುಕ್ರ. ನೋಡಿ, ಯಾರ್ಯಾರು ಯೋಗಕಾರಕ ಅದಂತ ತಿಳ್ಕೊಳ್ಳಿ ಫಸ್ಟ್. ಮೇಷ ಲಗ್ನದ ಯೋಗಕಾರಕ 1ನೇದೇ ಕುಜ, 2ನೇದು ಚಂದ್ರ, 3ನೇದು ಗುರು, 4ನೇದು ಶನಿ, 5ನೇದು ಸೂರ್ಯ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಅತಿ ದೊಡ್ಡ ವಿರೋಧಿ, ಬುಧ ಅತಿ ದೊಡ್ಡ ವಿರೋಧಿ. ಸೊ ಇಲ್ಲಿ ನೋಡಿ, ಶನಿ ನೀಚನಾಗಿದ್ದಾನೆ 1ನೇ ಭಾವದಲ್ಲಿ, 4ನೇ ಭಾವದಲ್ಲಿ ರಾಹು ಇದ್ದಾನೆ, 7ನೇ ಭಾವದಲ್ಲಿ ವಿರೋಧಿ ಶುಕ್ರ ಇದ್ದಾನೆ.
10ನೇ ಭಾವದಲ್ಲಿ ವಿರೋಧಿ ಕುಜ ಇದ್ದಾನೆ. ಹಾಗಾಗಿ ನಿಮಗೆ ಕಾಳ ಸರ್ಪ ದೋಷ ಆಗಿದೆ. ದಿಸ್ ಇಸ್ ಮೋಸ್ಟ್ ಡೇಂಜರಸ್ ದೋಷ. ಒಂದು, ಫೈನಾನ್ಸಿಯಲಿ ಬೆಳೆಯಕ್ಕೆ ಬಿಡಲ್ಲ. 2, ಗ್ರೋತೆ ಆಗಲ್ಲ. 3, ಅಚೀವ್ಮೆಂಟ್ ಆಗಲ್ಲ. 4, ಫ್ಯಾಮಿಲಿ ಪ್ರಾಬ್ಲಮ್ ಬರ್ಬೋದು. 5, ಎಜುಕೇಶನ್ ಪ್ರಾಬ್ಲಮ್ ಬರ್ಬೋದು. 6, ಆಕಾಂಕ್ಷೆಗಳು ಆಸೆಗಳನ್ನು ಈಡೇರಕ್ಕೆ ಬಿಡೋದೇ ಇಲ್ಲ ಇವನು. ಹೌದು, ಹಾಗಾಗಿ ಇದನ್ನು ಕಾಳ ಸರ್ಪ ದೋಷ ಅಂತ ಕರಿತೀವಿ ನಾವು. ಸೊ ದಯವಿಟ್ಟು ಇಲ್ಲಿ ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ನಡೆಯೋದಿಲ್ಲ. ಹೌದು, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು ನೀವು, ಇಲ್ಲ ಅಂದ್ರೆ ನಡೆಯೋದಿಲ್ಲ. ಸೊ ಕೇಂದ್ರದಲ್ಲಿ ವಿರೋಧಿಗಳು ಬಂದು ಕೂತಿರೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ ಜೀವನದಲ್ಲಿ, ಅದು ಸ್ಪಷ್ಟ. ಹಾಗಾಗಿ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದ್ರಿಂದ ಮುಕ್ತಿ ಹೊಂದಬಹುದು ಈ ಕಾಳಸರ್ಪ ದೋಷದಿಂದ. ನೋಡಿ, ಲಗ್ನದಲ್ಲಿ ಶನಿ, ನೀಚ ಶನಿ. ಯಾರಿವನು? 10 ಮತ್ತು 11ನೇ ಭಾವದ ಸ್ವಾಮಿ. 10ನೇ ಭಾವ ಕುಜಕ್ಕೆ ಕವರ್ ಮಾಡಿದ್ದಾನೆ, ಆದ್ರೆ 11ನೇ ಭಾವ ಇದು ತೊಂದರೆ ಈಡ ಮಾಡೇ ಮಾಡುತ್ತೆ. ನೀವು 11ನೇ ಭಾವದ ಫಲವನ್ನು ಅಕ್ಕ ತಂಗಿಯರ ಜೊತೆಗೆ ಹೊಂದಾಣಿಕೆ ಆಗೋದಿಲ್ಲ, ಜೀವನವನ್ನು ಲಾಭದಲ್ಲಿ ತಗೊಂಡೋಗುವುದಿಲ್ಲ, ಸಣ್ಣ ಪುಟ್ಟ ರೋಗಗಳಿಂದ ತೊಂದರೆ ಏನ್ ಮಾಡ್ಕೋತಾರೆ, ಆಶೆ ಆಕಾಂಕ್ಷೆಗಳು ಈಡೇರೋದಿಲ್ಲ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭವನ್ನು ಪಡೆಯೋದಿಲ್ಲ, ಪ್ರಮೋಷನ್ ಹಂತ ಹಂತವಾಗಿ ಪ್ರಮೋಷನ್ ಆಗೋದಿಲ್ಲ, ಹಂತ ಹಂತವಾಗಿ ಗ್ರೋತ್ ಆಗೋದಿಲ್ಲ, ದುಡ್ಡು ಆಭರಣ ಹಣವನ್ನು ಗಳಿಸೋದಿಲ್ಲ, ಹಣವನ್ನು ಸೇವ್ ಮಾಡೋದಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಿಲ್ಲ, ಹಾಗೂ ಒಳ್ಳೆ ಮಿತ್ರರ ಜೊತೆಗೆ ಸಂಬಂಧ ಇರೋದಿಲ್ಲ. 10ನೇ ಭಾವದ ಫಲ ಸಿಗುತ್ತೆ ನಿಮಗೆ, ಬಟ್ ಇಲ್ಲ 11ನೇ ಭಾವದ ಫಲವನ್ನು ನೀವು ಕೆಡಿಸ್ಕೋತೀರಿ. ಯಾಕಂದ್ರೆ 11ನೇ ಭಾವದಲ್ಲಿ ಯಾರು ಇಲ್ಲ. ತಾವು ದಯವಿಟ್ಟು ಶನಿ ಶಾಂತಿ ನೀವು ಮಾಡ್ಕೊಳ್ಳೇಬೇಕು ಲಗ್ನದಲ್ಲಿ. ಹೌದು, ನೋಡಿ, 7 ಕ್ಯಾರೆಟ್ ತಾವು ಪುಷ್ಯರಾಗವನ್ನು ಹಾಕೊಂಡ್ರೆ ಇಲ್ಲಿ 1 ಮತ್ತು 9ನೇ ಭಾವದ ಫಲವನ್ನು ಅನುಭವಿಸುವುದಲ್ಲದೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗವನ್ನು ಅನುಭವಿಸ್ತೀವಿ. ಹೌದು, ನೋಡಿ, 1ನೇ ಭಾವದ ಫಲ ಏನು? ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಕೆಪಬಲ್ ಇರ್ತೀರಿ, ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೋತೀರಿ, ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ, ಹಾಗೂ ಜವಾಬ್ದಾರಿತ ವ್ಯಕ್ತಿತ್ವ ಅನ್ನೋದಾಗಿರುತ್ತೆ. 7 ಕ್ಯಾರೆಟ್ ಪುಷ್ಯರಾಗ ಹಾಕಲೇಬೇಕು. ಹಾಕ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ, ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನ ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ, ಬಹಳ ಲಕ್ಕಿ ಆಗಿರ್ತೀರಿ, ಪುಣ್ಯದ ಕೆಲಸ ಮಾಡೋದಲ್ಲದೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 9ನೇ ಭಾವದ ಫಲ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆಯ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಹೊಂದುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಬಟ್ ಇಲ್ಲಿ 7 ಕ್ಯಾರೆಟ್ ನಿಮಗೆ ಪುಷ್ಯರಾಗ ಬಹಳ ಅವಶ್ಯಕತೆ ಇದೆ. ಅದನ್ನು ಹಾಕೊಳ್ಳಿ, ಬಹಳ ಒಳ್ಳೆ ಬುದ್ಧಿ ನಿಮ್ದು ಬೆಳೆಯುತ್ತೆ. ಅದು ಒಂದನೇ ಗ್ರೋತ್ ಆಗ್ತೀರಿ. ಬಹಳ ಚಂದ ಯೋಗ ಸುದ್ದಿ ಅನ್ನೋ ಗ್ರಂಥದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ ಚೆನ್ನಾಗಿ ಬರೆದಿದ್ದಾರೆ. ನೋಡಿ, ರಾಹು 4ನೇ ಮನೆಯಲ್ಲಿ ಗ್ರಹಣ ದೋಷ ಜನರೇಟ್ ಮಾಡಿದ್ದಾನೆ. ನೋಡಿ, 4ನೇ ಮನೆಯಲ್ಲಿ ಗ್ರಹಣ ದೋಷ ಆಗಬಾರದು. ಗ್ರೋತ್ ಆಗಲ್ಲ ಸರ್, ಬೆಳಗ್ಗೆ ಇಲ್ಲ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ತಾಯಿಯ ವಿರೋಧ. ನೀವು ಒಂದು ದಿಕ್ಕಾದ್ರೆ ಮನೆಯೇ ಒಂದು ದಿಕ್ಕು.
ಮನೆಯವರೇ ಹೇಳೋದ್ರಿಂದ ನೀವು ಮಾಡೋದೇ ಒಂದು. ಬೇಡಪ್ಪ ಅಲ್ಲೇ ನೀವು ಹೋಗ್ಬೇಡ ಅಂದ್ರೆ ನೀವು ಉಲ್ಟಾನೇ ಹೋಗ್ತೀರ. ಕಾರಣ ರಾಹು ಗ್ರಹಣ ದೋಷವನ್ನು ಜನರೇಟ್ ಮಾಡಿದ್ದಾರೆ. ಎಲ್ಲಿ? 4ನೇ ಭಾವದಲ್ಲಿ. ರಾಹು ಚಂದ್ರನ ಮನೆಯಲ್ಲಿ, ಸೂರ್ಯನ ಮನೆಯಲ್ಲಿ ಗ್ರಹಣ ದೋಷ ಜನರೇಟ್ ಮಾಡಿದರೆ, ಮೇಷ ಹಾಗೂ ವೃಶ್ಚಿಕ ಮನೆಯಲ್ಲಿ ಅವನು ಸರ್ಪದೋಷವನ್ನು ಜನರೇಟ್ ಮಾಡ್ತಾನೆ. ಅದೇ ರೀತಿಯಲ್ಲಿ ಗ್ರಹಣ ದೋಷ ಜನರೇಟ್ ಆಗಿದೆ. ದಾಂಪತ್ಯ ನಿಮ್ದು ಅಷ್ಟು ಹೇಳ್ಕೊಳ್ಳುವಷ್ಟು ನೋಡಿ. 4ನೇ ಮನೆಯಲ್ಲಿ ತಾಯಿ ಜೊತೆಗೆ ಒಳ್ಳೆಯ ಸಂಬಂಧ ಇರುವುದಿಲ್ಲ, ತಾಯಿ ಅನಾರೋಗ್ಯವಾಗಿರಬಹುದು, ಒಳ್ಳೆ ವ್ಯವಹಾರಸ್ಥರಲ್ಲ, ನೀವು ಬಿಸ್ನೆಸ್ ಮಾಡಲ್ಲ, ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ, ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ, ಒಳ್ಳೆ ಪ್ರಾಪರ್ಟಿಯನ್ನು ಹೊಂದಿದ್ರು ಪ್ಲೆಜ್ಜಲ್ಲಿ ಇರ್ತಾವೆ, ಹೈಯರ್ ಎಜುಕೇಶನ್ ಆಗೋದಿಲ್ಲ. ಅದು ಅಲ್ಲದೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ, ಎಲ್ಲರ ಜೊತೆಗೂ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ, ಮನೆಯ ಸ್ಥಿತಿ ಬಹಳ ಕೆಡುತ್ತೆ, ಮನೆಗೆ ಬಂದವರ ಪ್ರೇಮದಿಂದ ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಸಮಾಜದಲ್ಲಿ ಕೆಟ್ಟ ಹೆಸರು ತಗೊಳ್ಳೋದಲ್ದೇ ನಿಮ್ಮ ಮೊಬೈಲ್ ಪ್ರಾಪರ್ಟಿನ ಪ್ಲೆಜ್ಜಲ್ಲಿ ಇಟ್ಟಿರ್ತೀರಿ. ಹೌದು, ದಯವಿಟ್ಟು ನೀವು 4ನೇ ಭಾವದ ರಾಹು ಶಾಂತಿ ಮಾಡ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ನಡೆಯೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ನೋಡಿ, 7ನೇ ಮನೆಯಲ್ಲಿ 7ನೇ ಭಾವದ ಸ್ವಾಮಿ ಇರೋದ್ರಿಂದ ನೋ ಪ್ರಾಬ್ಲಮ್. ಹೌದು, ನಿಮಗೆ ಒಳ್ಳೆ ಸುಂದರವಾದ ಹೆಂಡತಿ ಸಿಗ್ತಾಳೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ಬಹಳ ಸುಂದರವಾದ ಹೆಂಡತಿ ಸಿಗ್ತಾಳೆ, ಬಹಳ ಸೊಫಿಸ್ಟಿಕೇಟೆಡ್ ಹೆಂಡತಿ ಸಿಗ್ತಾಳೆ, ಬಹಳ ಫ್ಯಾಷನಬಲ್ ಹೆಂಡತಿ ಸಿಗ್ತಾಳೆ, ಬಹಳ ಅಂದವಾದ ಹೆಂಡತಿ ಸಿಗ್ತಾಳೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ನೀವು. ಒಳ್ಳೆ ಹೆಂಡತಿ ಸಿಗ್ತಾಳೆ, ಒಳ್ಳೆ ದಾಂಪತ್ಯ ಇರುತ್ತೆ, ಆಕೆ ಗುಣಗಳು ಬಹಳ ಇಷ್ಟ ಆಗ್ತವೆ, ದಾಂಪತ್ಯದ ಆಯುಷ್ಯ ದೊಡ್ಡದಿರುತ್ತೆ, ದಿನನಿತ್ಯ ಮುಂದೆ ದುಡ್ಡಿಗೆ ಕಡಿಮೆ ಇಲ್ಲ, ಪಾರ್ಟ್ನರ್ಶಿಪ್ ಚೆನ್ನಾಗಿ ನಡೆಯುತ್ತೆ, ಸೆಕ್ಸುವಲ್ ಬಹಳ ಚೆನ್ನಾಗಿ ನಡೆಯುತ್ತೆ, ದಿನನಿತ್ಯ ನಡವಳಿಕೆ ಸ್ವಂತ ದಿನನಿತ್ಯ ಅಂದ್ರೆ ಒಂದೇ ಲೆವೆಲ್ ಜೀವನ ಮಾಡ್ತೀರಿ, ಸ್ವಂತ ಬಿಸ್ನೆಸ್ ಮಾಡಿದರೆ ಲಾಭಕ್ಕೆ ಹೋಗ್ತೀರಿ, ಪ್ರೊಫೆಷನಿಸ್ಟ್ ಆದರೆ ಒಳ್ಳೆ ಹೆಸರನ್ನ ಮಾಡ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ನೋಡಿ, 6ನೇ ಭಾವದ ಸ್ವಾಮಿ ಬುಧ 8ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. ದಿಸ್ ಇಸ್ ಕಾಲ್ಡ್ ವಿಪರೀತ ರಾಜಯೋಗ. ದಿಸ್ ಇಸ್ ಕಾಲ್ಡ್ ವಿಪರೀತ ರಾಜಯೋಗ. ಅಸ್ಯೂಮ್ ದಟ್ 12 ವರ್ಷ ಒಂದು ದಶೆಯಲ್ಲಿ ಡಿವೈಡೆಡ್ ಬೈ 3 ಮಾಡಿ, 3 1 3 4 4 ವರ್ಷ ವಿಪರೀತ ಕಷ್ಟ ಕೊಡ್ತಾನೆ ಬುಧ. ಹೌದು, ಅನ್ಲಿಮಿಟೆಡ್ ಕಷ್ಟ ಕೊಡ್ತಾನೆ, ನರಕ ನಮ್ಮ ಮನೆಯಲ್ಲೇ ಬಂದು ಕೂತಿದೆ ಅನ್ಬೇಕು ಆ ರೀತಿ ಕಷ್ಟ ಕೊಡ್ತಾನೆ. ಇನ್ನು 4 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾನೆ, ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭ. ಅನ್ಲಿಮಿಟೆಡ್ ಲಾಭ ಅಂದ್ರೇನು? ಮುಟ್ಟಿದ್ದೆಲ್ಲ ವಜ್ರವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ. ಜೀವನ ಉದ್ದಕ್ಕೂ ಗಳಿಸಬೇಕಾದ ಗೌರವ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಆರೋಗ್ಯ, ವಿದ್ಯೆ, ಜ್ಞಾನ, ಬುದ್ಧಿ ಎಲ್ಲವೂ ಈ 4 ವರ್ಷದಲ್ಲಿ ನಿಮಗೆ ಸಂಪೂರ್ಣವಾಗಿ ಕೊಟ್ಬಿಡ್ತಾನೆ ಬುಧ. ಅದಕ್ಕೆ ಅದನ್ನು ವಿಪರೀತ ರಾಜಯೋಗ ಅನ್ನೋದು. ವಿಪರೀತ ಕಷ್ಟವನ್ನು ಕೊಡ್ತಾನೆ, ವಿಪರೀತ ರಿಲ್ಯಾಕ್ಸೇಷನ್ ಕೊಡ್ತಾನೆ, ವಿಪರೀತ ಲಾಭವನ್ನು ಕೊಡ್ತಾನೆ. ಹೌದು, ಬುಧ ಇಲ್ಲಿ ವಿಪರೀತ ರಾಜಯೋಗದಲ್ಲಿದ್ದಾನೆ. ಶುಕ್ರ ಎಲ್ಲಿದ್ರೇನು ಆಗ ನೀಚನಾಗಬಾರ್ದು ಅಷ್ಟೇ. ಶುಕ್ರ ಎಲ್ಲಿದ್ರೇನು ನೀಚನಾಗಬಾರ್ದು. ಬಟ್ 5ನೇ ಭಾವದ ಫಲ ನಿಮ್ಗೆ ಸಿಗೋದಿಲ್ಲ, ಯಾಕಂದ್ರೆ 5ನೇ ಭಾವದ ಸ್ವಾಮಿ ಏನ್ ಸಿಗಲ್ಲ ನೋಡಿ. ಒಳ್ಳೆ ಎಜುಕೇಶನ್ ಸಿಗಲ್ಲ ನಿಮಗೆ, ಒಳ್ಳೆ ದಾಂಪತ್ಯ ಸಿಗೋದಿಲ್ಲ, ಮಕ್ಕಳು ಹುಟ್ಟಿದ್ರು ಮಕ್ಕಳಿಂದ ಕಿರಿಕಿರಿ ಬಹಳ ಉಂಟಾಗುತ್ತೆ, ಟ್ಯಾಲೆಂಟ್ ಹೆಚ್ಚಿಗೆ ಇರೋದಿಲ್ಲ, ಪಾಪ್ಯುಲಾರಿಟಿ ಬೆಳೆಯೋದಿಲ್ಲ, ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗೋ ಚಾನ್ಸಸ್ ಬಹಳ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆಲ್ಲೋದಿಲ್ಲ, ಸುಖ ಶಾಂತಿ ಜೊತೆಗೆ ನೀವು ಜೀವನ ನಡೆಯೋದಿಲ್ಲ, ಕಷ್ಟಗಳು ಬಹಳ ತೊಂದರೆ ಆಗುತ್ತೆ, ಸಾಧನೆಗೆ ದಾರಿ ಮಾಡ್ಕೊಳ್ಳೋದಿಲ್ಲ, ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ, ಒಳ್ಳೆ ಪಬ್ಲಿಕ್ ಇಮೇಜು ನಿಮ್ಮದು ಬೆಳೆಯೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನೀವು ದಿನನಿತ್ಯ ಸೂರ್ಯ ನಮಸ್ಕಾರ ಮಾಡೋದು ಬಹಳ ಉತ್ತಮ ಅಂತ ನಾನು ಕೇಳಿದೆ. ಹೌದು ನೋಡಿ, ಚಂದ್ರ ಯಾರಿವನು 5 ಮತ್ತು 9 5ನೇ ಭಾವದ ಫಲವನ್ನು ಕೊಡ್ತಾನೆ ಇಲ್ಲಿ. ಬಟ್ ಇವನು 4ನೇ ಭಾವದ ಸ್ವಾಮಿ. ಇವನು 4ನೇ ಭಾವದ ಸ್ವಾಮಿ 9 ಮತ್ತು 4ನೇ ಭಾವದ ಫಲವನ್ನು ಕೊಡ್ತಾನೆ. ನೋಡಿ, 9ನೇ ಭಾವದ ಫಲವನ್ನು ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಬಟ್ 4ನೇ ಭಾವದ ಫಲ ನಿಮಗೆ ಸಿಗಬೇಕು ಅಂದ್ರೆ ಓಪನ್ ಹೇಳ್ತೀನಿ, ಇಲ್ಲಿ ರಾಹು ಶಾಂತಿ ಆಗ್ಬೇಕು. ರಾಹು ಶಾಂತಿ ಆದ್ರೆ 4ನೇ ಭಾವದ ಫಲ, ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಒಳ್ಳೆ ವ್ಯವಹಾರಸ್ಥರಾಗ್ತೀರಿ,
ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಒಳ್ಳೆ ಸುಖಮಯ ಜೀವನ ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿನ ಗಳಿಸ್ಕೊತೀರಿ, ಹೈಯರ್ ಎಜುಕೇಷನ್ ಆಗುತ್ತೆ, ಹಾರ್ಟ್ ರಿಲೇಟೆಡ್ ಯಾವ ತೊಂದರೆಗೂ ಬರೋದಿಲ್ಲ, ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ, ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ, ಆಭರಣ ಹಾಗೂ ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದು ಅಂತಾನೆ ಮನೆ, ಶಾಪು, ಹೊಲ, ತೋಟ ಈ ರೀತಿ ಇವನು ಖರೀದಿ ಮಾಡ್ತೀರಿ. ಆದರೆ ರಾಹು ಶಾಂತಿ ಆದರೆ ಮಾತ್ರ ಹೌದು, ಇಲ್ಲ ಅಂದ್ರೆ ಇಲ್ಲ. 10ನೇ ಮನೆಯಲ್ಲಿ ಕುಜ, ಇಲ್ಲಿ ಕೇತು ಶಾಂತಿ ಆಗ್ಲೇಬೇಕು, ಇಲ್ಲ ಅಂದ್ರೆ ಅಂಗಾರಿಕ ದೋಷ ಆಗುತ್ತೆ. 10ನೇ ಮನೆಯಲ್ಲಿ ಅಂಗಾರಿಕ ದೋಷ ಆದ್ರೆ ತಂದೆಯ ವಿರೋಧಿ ಆಗ್ತೀರಿ, ನೀವು ತಂದೆಯ ವಿರುದ್ಧ ನಡ್ಕೋತೀರಿ, ತಂದೆಯಿಂದ ಮುನಸ್ಸುಗೊಳ್ತೀರಿ, ತಂದೆಗೂ ನಿಮಗೂ ಆಗಿ ಬರುವುದಿಲ್ಲ, ಯಾವುದೇ ಕೆಲಸದಲ್ಲಿ ನೀವು ಸಕ್ಸಸ್ ಕಾಣುವುದಿಲ್ಲ, ಹಣ, ಹಾಗೂ ಸಂಪತ್ತು, ಐಶ್ವರ್ಯ, ಕೀರ್ತಿ ಯಾವುದೂ ಸಿಗುವುದಿಲ್ಲ. ಇಲ್ಲಿ ಕೇತು ಶಾಂತಿ ಆಗ್ಬೇಕು, ರಾಹು ಶಾಂತಿ ಆಗ್ಲೇಬೇಕು, ಆಗ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಈ ನೋಡಿ, ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಕೇತು ಶಾಂತಿಯಿಂದ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ರಾಹು ಶಾಂತಿ ಮತ್ತು ಕೇತು ಶಾಂತಿ ಆಗ್ಲೇಬೇಕು. ಇಲ್ಲಿ ಅಂಗಾರಿಕ ದೋಷ ಆದ್ರೆ ಮುಂದೆ ನಿಮ್ಗೆ ಜೀವನದಲ್ಲಿ ಬಹಳ ಕಷ್ಟ ಆಗುತ್ತೆ. ಹೌದು, ಯಾಕಂದ್ರೆ ಕೆಲಸದಲ್ಲಿ ತೊಂದರೆ ಕೊಡುವಂತ ದೋಷ ಅದು. ಹೌದು, ನೀವು ಅಂಗಾರ ನೋಡಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡ್ರೆ ಇಲ್ಲೊಂದು ದೊಡ್ಡ ರಾಜಯೋಗ ಆಗುತ್ತೆ, ಅದು ರುಚಿಕ ಮಹಾಪುರುಷ ರಾಜಯೋಗ. ಪಂಚ ಮಹಾಪುರುಷ ರಾಜಯೋಗ ಅಂತ ಕರಿತೀವಿ ನಾವು ಇದಕ್ಕೆ. ಬುಧನಿಂದ ಭದ್ರ, ಶುಕ್ರನಿಂದ ಮಾಲವ್ಯ, ಶನಿಯಿಂದ ಸಸ, ಗುರುನಿಂದ ಹಂಸ, ಕುಜನಿಂದ ರುಚಕ ಮಹಾಪುರುಷ ರಾಜಯೋಗ ಅಂತ ದೊಡ್ಡ ರಾಜಯೋಗ ಇದು. ನೀವು ಫಿಸಿಕಲಿ ಬಹಳ ಸ್ಟ್ರಾಂಗ್ ಇರ್ತೀರಿ, ಫಿಸಿಕಲಿ ಬಹಳ ಫಿಟ್ ಇರ್ತೀರಿ, ನೀವು ಫಿಸಿಕಲಿ ಬಹಳ ಸೀರಿಯಸ್ ಇರ್ತೀರಿ, ಆಮೇಲೆ ನೋಡಕ್ ಬಾರಿ ಹ್ಯಾಂಡ್ಸಮ್ ಇರ್ತೀರಿ, ಗುಡ್ ಲುಕಿಂಗ್ ಇರ್ತೀರಿ, ಅಟ್ರಾಕ್ಟಿವ್ ಇರ್ತೀರಿ. ಹೌದು, ಹೆಚ್ಚಾಗಿ ರುಚಕ ಮಹಾಪುರುಷ ರಾಜಯೋಗದವರು ಸಿನಿಮಾ, ಇಲ್ಲ ಆರ್ಮಿ, ಇಲ್ಲ ನೇವಿ, ಇಲ್ಲ ಏರ್ಫೋರ್ಸ್, ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್, ಇಲ್ಲ BSF ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ನೋಡಿ, ಇಲ್ಲಿ ಕೆಲಸದ ವಿಚಾರವಾಗಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಕೇತು ಶಾಂತಿ ಆಗಲಿಲ್ಲ ಅಂದ್ರೆ ಅಂಗಾರಿಕ ದೋಷ ಜನರೇಟ್ ಆಗುತ್ತೆ. ರಾಹು ಕೇತು ಅವ್ರು ಹೆಂಗ್ ಗೊತ್ತಂದ್ರೆ ಒಂಥರ ಪೆಸ್ಟಿಸೈಡ್ ಇದ್ದಂಗೆ, ಒಂಥರ ವಿಷ ಇದ್ದಂಗೆ. ಅವ್ರು ಒಬ್ಬರೇ ಇದ್ರೆ ಓಕೆ, ಅವ್ರ ಜೊತೆಗೆ ಯಾರಿದ್ರೆ ಅವ್ರನ್ನ ಹಾಳು ಮಾಡಿಬಿಡ್ತಾರೆ, ಸಂಪೂರ್ಣವಾಗಿ ಹಾಳು ಮಾಡ್ತಾರೆ. ದಯವಿಟ್ಟು ಇಲ್ಲಿ ನೀವು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ರುಚಕ ಮಹಾಪುರುಷ ಯೋಗ ಆಕ್ಟಿವೇಟ್ ಆಗುತ್ತೆ, ಅದರಿಂದ ಒಳ್ಳೆ ಫಲವನ್ನು ಪಡಿತೀರಿ. ಹೌದು, ಯಾರ ಜಾತಕದಲ್ಲಿ ರುಚಕ ಮಹಾಪುರುಷ ರಾಜಯೋಗ ಆಗುತ್ತೋ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಸಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ಬಹಳ ಎತ್ತರ ಸ್ಥಾನದಲ್ಲಿ ಇಟ್ಟಿರ್ತಾನೆ ಅಂತ ಹೇಳುತ್ತೆ ಶಾಸ್ತ್ರ. ಹೌದು, ನೀವು ಹೆಲ್ತಿ ವೈಸ್ ಮಾತ್ರ ಸೂಪರ್, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಟ್ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದ್ರಿಂದ 100% ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೌದು, ಈಗ ನೀವು ಕೆಲಸದ ವಿಚಾರವಾಗಿ ಏನಾದರೂ ತೊಂದರೆ ಅನುಭವಿಸ್ತಾ ಇದ್ದೀರಿ ಅಂದ್ರೆ ಅದಕ್ಕೆ 10ನೇ ಮನೆಯ ಅಂಗಾರಿಕ ದೋಷವೇ ಪ್ರಾಬ್ಲಮ್. ನೋಡಿ ನಾನು ಯಾವಾಗಲೂ ಹೇಳ್ತೀನಿ, ಒಂದು ನೆನಪಿಟ್ಟುಕೊಳ್ಳಿ, 1ನೇ ಮನೆಯಲ್ಲಿ ಗುರು, 4ನೇ ಮನೆಯಲ್ಲಿ ರಾಹು, 7ನೇ ಮನೆಯಲ್ಲಿ ಶುಕ್ರ, 10ನೇ ಮನೆಯಲ್ಲಿ ಯಾರು ಕೇತು. ಅಪ್ಪೆ ತಪ್ಪಿ ಚಂದ್ರ 10ನೇ ಮನೆಯಲ್ಲಿ ಬಂದಿದ್ರೆ ಗಜಕೇಸರಿ ಯೋಗ ಆಗ್ತಿತ್ತು, ಬಂದಿಲ್ಲ. ಹಾಗಾಗಿ ಇಲ್ಲಿ ಗಜಕೇಸರಿ ಯೋಗ ಆಗುವುದಿಲ್ಲ ನಿಮಗೆ. ಸೊ ದಯವಿಟ್ಟು ನಾನು ಹೇಳುವುದನ್ನ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಹೌದು, ನೋಡಿ, ಕುಜ ಸೀದಾ ನಿಮ್ಮನ್ನೇ ನೋಡ್ತಾನೆ,
ಅದಾದ್ಮೇಲೆ ರಾಹು ನೋಡ್ತಾನೆ, ಅದಾದ್ಮೇಲೆ 5ನೇ ಭಾವ ನೋಡ್ತಾನೆ. ಅದೇ ರೀತಿ ಗುರು ಸೀದಾ 5ನೇ ಭಾವ ನೋಡ್ತಾನೆ, ಸೀದಾ 7ನೇ ಭಾವ ನೋಡ್ತಾನೆ, ಸೀದಾ ಚಂದ್ರನ್ ನೋಡ್ತಾನೆ. 9ರಲ್ಲಿ ಒಳ್ಳೆ ಜೀವನ ಕೊಡ್ತಾನೆ, 7ರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ, 5ರಲ್ಲಿ ಒಳ್ಳೆ ಮಕ್ಕಳು ಮತ್ತು ವಿದ್ಯೆಯನ್ನು ಕೊಡ್ತಾನೆ. ಸೊ 2 ಗ್ರಹ 5ನೇ ಭಾವ ನೋಡೋದ್ರಿಂದ ಇಲ್ಲಿ 5ನೇ ಭಾವದ ಕೆಟ್ಟ ಫಲ ನೀವು ಅನುಭವಿಸೋದಿಲ್ಲ ಅಂತ ಅರ್ಥ. ಅದು ಹೌದು. ಬನ್ನಿ ಹಾಗಾದ್ರೆ ನವಮಾಶ ಏನು ಹೇಳುತ್ತೆ ನೋಡೋಣ. 1, 5, 7, 9ನೇ ನೋಡ್ಬೇಕು ನಾವು. 1ನೇ ಭಾವದ ಸ್ವಾಮಿ 2ರಲ್ಲಿದ್ದಾನೆ, 5ನೇ ಭಾವದ ಸ್ವಾಮಿ ಸೂರ್ಯ 10ರಲ್ಲಿದ್ದಾನೆ, 7ನೇ ಭಾವದ ಸ್ವಾಮಿ ಶುಕ್ರ 10ರಲ್ಲಿದ್ದಾನೆ, 9ನೇ ಭಾವದ ಸ್ವಾಮಿ 1ರಲ್ಲಿದ್ದಾನೆ. ಹಾಗಾಗಿ ದಾಂಪತ್ಯಕ್ಕೆ ಏನು ತೊಂದರೆ ಇಲ್ಲ, ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯಲ್ಲ ಅಂತಾನು ಹೇಳ್ತಾ ಇದೆ. ಕೆಲಸದ ವಿಚಾರವಾಗಿ 10ನೇ ಭಾವದ ಸ್ವಾಮಿ 6ರಲ್ಲಿದ್ದಾನೆ. ಅರ್ಥ ಶನಿ ಶಾಂತಿ ಆಗಲೇಬೇಕು ಅಂತ ಅರ್ಥ. ಅದು ಶನಿ ಶಾಂತಿ ಆಗಲೇಬೇಕು, ಇಲ್ಲ ಅಂದ್ರೆ ಕೆಲಸಕ್ಕೆ ನೀವು ಮಾಡುವಂತ ನೀವು ಏನು ಆಸೆ ಪಡ್ಕೊಂಡಿದ್ದೀರೋ ಆ ಕೆಲಸ ಆಗುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹೌದು, ನಿಮ್ಗೇನಾದ್ರೂ ಕೆಲಸಕ್ಕೆ ತೊಂದರೆ ಆದರೆ ಅದು ಶನಿಯ ಕಾಟವೇ ಹೊತ್ತು ಬೇರೆ ಯಾರ್ದು ಅಲ್ಲ. ಈಗ ಸೂರ್ಯ ಅಸ್ತಮದಲ್ಲಿದ್ದಾನೆ, ಹಾಗಾಗಿ ಸ್ವಲ್ಪ 28ರವರೆಗೂ ಕಷ್ಟ ಆಗುತ್ತೆ. ಹಾಗಂತ ನೀವು ಸುಮ್ಮನೆ ಕುತ್ಕೊಳ್ಳೋದು ಬೇಡ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಶನಿ ಶಾಂತಿ ಮಾಡ್ಕೊಳ್ಳಿ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, ಪ್ಲಸ್ 7 ಕ್ಯಾರೆಟ್ ಪುಷ್ಯರಾಗ ಹಾಕ್ಕೊಳ್ಳೇಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಪುಷ್ಯರಾಗವನ್ನು ಹಾಕ್ಕೊಳ್ಳಿ. ಆ ತಾಯಿ ಸರ್ವಮಂಗಲ ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸಲಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.